ಹಾಯ್ ಎವ್ರಿವನ್, ನೋಡಿ ಒಂದು ಹೈ ಕ್ರಾಸ್ 23, 24, 25. ಸೊ ಆ ಗಾಡಿಗೆ ನಿಮಗೆ ಹೊಸ ಜನರೇಷನ್ ಇರಲಿ, 23 ಇರಲಿ, 24 ಇರಲಿ, 25 ಇರಲಿ, ಸೊ ಅದ್ರಲ್ಲಿ ನಿಮಗೆ ಇಷ್ಟು ದೊಡ್ಡ ಗಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಫೀಚರ್ ಕೊಟ್ಟಿದ್ದಾರೆ. ಸೊ ಕೆಲವು ಗಾಡಿನಲ್ಲಿ ನಿಮಗೆ ಇಲ್ಲಿ ಇದಕ್ಕಿಂತ ಬೇಸಿಕ್ ಗಾಡಿನಲ್ಲಿ ಆಟೋ ಫೋಲ್ಡ್ ಮಿರರು ಇಲ್ಲ. ಸೊ ಈ ಪ್ಯಾನಲ್ಲು ಬರಲ್ಲ ನಿಮಗೆ. ಈ ತರ ನಿಮಗೆ 3-4 ಡಿಸೈನ್ ನಮ್ಮ ಹತ್ರ ಪ್ಯಾನಲ್ ಇದೆ. ಹೈ ಕ್ರಾಸ್ಗೆ ಆಟೋ ಫೋಲ್ಡ್ ಮಿರರೂ ಇದೆ, ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಿರರೂ ಆಗುತ್ತೆ. ಸೊ ಈ ಗಾಡಿನೂ ನೋಡ್ಬೋದು ನೀವು, ಸ್ಟಾರ್ಟಿಂಗ್ ಮಾಡಲ್ ಇದು ಗಾಡಿ. ಸೊ ಇದು ಕಿಟ್ಟು ಪ್ಯಾನೋ ಫಿನಿಶ್ ನಮ್ಮ ಹತ್ರ ಅವೈಲಬಲ್ ಇದೆ, ಅದನ್ನು ನೀವು ಬೇಕಾದ್ರೆ ಆಗ್ಬೋದು. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟು ದೊಡ್ಡ ಗಾಡಿಗೆ ಒಂದು ಫ್ಯೂಚರ್ ಏನಂದ್ರೆ ಒಂದು ಕ್ರೂಸ್ ಕಂಟ್ರೋಲ್ ಒಂದು ಕೊಟ್ಟಿಲ್ಲ. ಸೊ ಇದು ಕ್ರೂಸ್ ಕಂಟ್ರೋಲ್ ಏನು ಬೆನಿಫಿಟ್ ಅಂದರೆ ನಿಮಗೆ ಇಷ್ಟು ದೊಡ್ಡ ಗಾಡಿನಲ್ಲಿ, ಹೈವೇನಲ್ಲಿ, ಆಟೋಮೆಟಿಕ್ ಗಾಡಿನಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ನೀವು ಸೊ ಆಟೋಮೆಟಿಕ್ ರನ್ ಆಗುತ್ತೆ ಗಾಡಿ. ನೋಡಿ ಇಷ್ಟೆಲ್ಲ ಬಟನ್ ಬರ್ತದೆ ನಿಮಗೆ, ಕಂಪ್ನಿಯಿಂದ ಈ ಥರ ಬಟನ್ ಬಂದಿರ್ತದೆ ಆಲ್ರೆಡಿ. ಇಲ್ಲಿ 3 ಬಟನ್ ಇರ್ತದೆ, ಮೋಡು, ನೆಕ್ಸ್ಟು, ಈ 3 ಬಟನ್ ನಿಮಗೆ ಕಂಪಲ್ಸರಿ ಬಂದಿರ್ತದೆ. ಸೊ ಇದು ಒಂದು ಬಂದ್ಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್. ಕ್ರೂಸ್ ಕಂಟ್ರೋಲ್ ಏನಂದರೆ ಇದು ದೊಡ್ಡ ಗಾಡಿಗೆ ಒಂದು ಬೆನಿಫಿಟ್, ನಮಗೆ ಗಾಡಿ ಆಟೋಮೆಟಿಕ್ ಓಡ್ತದಲ್ಲ, ಸೊ ಒಂದು ಗೇರ್ ಹಾಕಿ ಬಿಟ್ಬಿಟ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡ್ರೆ, ಇವಾಗ ನೋಡ್ಬೋದು ನೀವು, ಪ್ರೆಸ್ ಮಾಡ್ರೆ ಕ್ರೂಸ್ ಕಂಟ್ರೋಲ್ ನಿಮಗೆ ಮೀಟರ್ನಲ್ಲಿ ಶೋ ಆಗುತ್ತೆ. ತಿರ್ಗಿ ಅಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಆಫ್ ಆಗುತ್ತೆ. ಸೊ ಇಲ್ಲಿ ಸೆಟ್ ಬಟನ್ ಇದೆ, ಸೆಟ್ ಪ್ರೆಸ್ ಮಾಡ್ರೆ ನಿಮಗೆ ಸೆಟ್ ಆಗುತ್ತೆ. ಸೊ ಈ ಸ್ಪೀಡ್ ನಿಮಗೆ ಯಾವ ಥರ ಸ್ಪೀಡ್ ಬೇಕು ಇದರಲ್ಲಿ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಇರ್ಬೋದು. ನೀವು ಕ್ಯಾನ್ಸಲ್ ಮಾಡಬೇಕಾದ್ರೆ ಇಲ್ಲಿ ಕ್ಯಾನ್ಸಲ್ ಪ್ರೆಸ್ ಮಾಡ್ರೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಬ್ರೇಕ್ ಕ್ಲಚ್ ಇಟ್ಟ ತಕ್ಷಣವೇ ಆವಾಗೂ ಕ್ಯಾನ್ಸಲ್ ಆಗುತ್ತೆ. ಸೊ ಗ್ರ್ಯಾಂಡ್ ವಿಟಾರಾ, ಹೈ ರೈಡರು, ಹೈ ಕ್ರಾಸು, ಆಲ್ಮೋಸ್ಟ್ ಟೊಯೋಟಾ ಗಾಡಿ, ನೆಕ್ಸಾ ಗಾಡಿ, ಮಾರುತಿ ಗಾಡಿ, ಹೊಂಡೈ ಗಾಡಿ, ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಸೊ ಈ ಗಾಡಿ ಬಗ್ಗೆ ಟೊಯೋಟಾ ಗಾಡಿನಲ್ಲಿ ಬಂದರೆ 2016 ಇನ್ನೋವಾ ಕ್ರಿಸ್ಟಾ ಯಾವಾಗ ಬಂದಿದೆ ಆವಾಗಿಂದ ನಾವು ಕ್ರೂಸ್ ಕಂಟ್ರೋಲು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಸೊ ಕ್ರೂಸ್ ಕಂಟ್ರೋಲ್ ನಮಗೆ ಹಾಕೋಕ್ಕೆ ವೈರ್ ಕಟ್ಟಿಂಗ್, ಟಾಂಪರಿಂಗ್ ಏನು ಇಶ್ಯೂ ಇಲ್ಲ. ಇವಾಗ ಏನು ಜನಾಗಿ ಏನು ಇರ್ತದೆ ಅಂದರೆ ವೈರ್ ಕಟ್ಟಿಂಗ್ ಆಗುತ್ತಾ ಅಂತ ಸ್ವಲ್ಪ ಯೋಚನೆಯಲ್ಲಿ ಇರ್ತೀವಿ. ಸೊ ವೈರ್ ಕಟ್ಟಿಂಗ್, ಟಾಂಪರಿಂಗ್ ಎಲ್ಲ ಸರಿನಲ್ಲಿ ಗಾಡಿನಲ್ಲಿ ನಿಮಗೆ ಫೀಚರ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಪಾರ್ಟ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಪಾರ್ಟ್ ಫಿಟ್ ಮಾಡಿ ಏನು ನಾವು ಅದಕ್ಕೆ ಪ್ರೊಸೆಸಿಂಗ್ ಮಾಡಬೇಕು, ಏನು ವೈರಿಂಗ್ ಮಾಡಬೇಕು, ಅದಕ್ಕೆ ಏನು ಮಾಡಿದ್ದಾರೆ ಕಂಪ್ನಿಯವ್ರಿಗೆ, ಏನು ವೈರಿಂಗ್ ಬಿಟ್ಟಿದ್ದಾರೆ, ಎಲ್ಲಿ ಬಿಟ್ಟಿದ್ದಾರೆ ಅದು ನಮ್ಗೆ ಗೊತ್ತು. ಆ ಲೆಕ್ಕಾಗಿ ನಾವು ಫಿಟ್ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಸೊ ಕ್ರೂಸ್ ಕಂಟ್ರೋಲ್ ಇದು ಬರೋದು ನಿಮಗೆ ಟೊಯೋಟಾ ಒಂದೇ. ಈ ಥರ ಸಿಂಬಲ್ಲೂ ಬಂದಿರ್ತದೆ ನಿಮಗೆ, ಕಾಣಿಸೋದೆ ಇಲ್ಲಿ ನೋಡಿ, ಕಾಣಿಸೋದೆ. ಸೊ ಇದೇ ಥರ ನಿಮಗೆ ಸಿಂಬಲ್ಲೂ ಟೊಯೋಟಾದು ಬಂದಿರ್ತದೆ. ಸೊ ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡಿದ್ರೆ ನಿಮಗೆ ಒಂದು ಬೆನಿಫಿಟ್ ಏನಂದರೆ, ಹೈವೇನಲ್ಲಿ ದೊಡ್ಡ ಗಾಡಿನಲ್ಲಿ ಎಕ್ಸ್ಲೇಟರ್ ಪ್ರೆಸ್ ಮಾಡ್ಕೊಂಡೇ ಇರಬೇಕು. ಒಂದು ಲಿಮಿಟ್ ಸೆಟ್ ಮಾಡಿಬಿಟ್ರೆ ನಮಗೆ 40, 60, 80, 90 ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ಗೆ ನಮಗೆ ಲೆವೆಲ್ ಸೆಟ್ ಮಾಡಿಬಿಟ್ರೆ ನೀವು ನೀಟ್ ಆ್ಯಂಡ್ ಕ್ಲೀನು ನಿಮಗೆ ಆವ್ರೇಜು ಇಂಪ್ರೂವ್ ಆಗುತ್ತೆ. ಸೊ ಅದು ಒಂದು ಕ್ರೂಸ್ ಕಂಟ್ರೋಲ್ ನಿಮಗೆ ಈ ಗಾಡಿನಲ್ಲಿ ಫಿಟ್ ಮಾಡ್ಬೋದು. ನಿಮ್ಮ ಗಾಡಿ ಅಥವಾ ಯಾವುದನ್ನ ಇದ್ದರೆ ಅದಕ್ಕೂ ನಾವು ಫಿಟ್ ಮಾಡ್ಬೋದು.